ಪಟ್ಟಿಯಾಲ ಸಂಸ್ಥಾನದ ಅರಸರಿಂದ ನಿರ್ಮಿಸಲ್ಪಟ್ಟ ಕಾಳಿ ಮಾತಾ ದೇವಾಲಯವು ಮಹತ್ವದ ಇತಿಹಾಸವನ್ನು ಹೊಂದಿದೆ. ಈ ದೇವಸ್ಥಾನದಲ್ಲಿ ಬಂಗಾಳದಿಂದ ತರಲಾದ ಪವಿತ್ರ ಜ್ಯೋತಿಯನ್ನು ಬೆಳಗಿಸಲಾಗಿತ್ತು. ಇಲ್ಲಿಯವರೆಗೆ ಆಡುಗಳು, ಕೋಳಿಗಳು ಮತ್ತು ಮದ್ಯವನ್ನು ತ್ಯಾಗವಾಗಿ ಅರ್ಪಿಸುತ್ತಾರೆ. ಪಟ್ಟಿಯಾಲಾದ ಮಾಲ್ ರಸ್ತೆಯಲ್ಲಿ ಇರುವ ಈ ಪ್ರಾಚೀನ ಮತ್ತು ಐತಿಹಾಸಿಕ ಶ್ರೀ ಕಾಳಿ ದೇವಿ ದೇವಸ್ಥಾನವನ್ನು 1936 ರಲ್ಲಿ ಪಟ್ಟಿಯಾಲ ಸಂಸ್ಥಾನದ ಮಹಾರಾಜ ಭೂಪಿಂದರ್ ಸಿಂಗ್ ಅವರು ನಿರ್ಮಿಸಿದರು. ದೇವಸ್ಥಾನದ ನಿರ್ಮಾಣ ಕಾರ್ಯವನ್ನು ಮಹಾರಾಜ ಕರ್ಮ ಸಿಂಗ್ ಅವರು ಮುಗಿಸಿದರು. ಈ ದೇವಾಲಯದಲ್ಲಿ ಪಟ್ಟಿಯಾಲ ಸಂಸ್ಥಾನದ ಕುಲದೇವಿ ರಾಜ ರಾಜೇಶ್ವರಿ ದೇವಿಯ ದೇವಾಲಯವೂ ಇದೆ, ಅದು ಕಾಳಿ ದೇವಿಯ ಹಿಂದಿನ ಭಾಗದಲ್ಲಿದೆ. ದೇವಾಲಯದ ಇತಿಹಾಸದ ಕುರಿತು ಮಾತನಾಡುವುದಾದರೆ, ಇದು ಸುಮಾರು 86 ವರ್ಷಗಳಷ್ಟು ಹಳೆಯದಾಗಿದೆ. ಇಲ್ಲಿ ಪಟ್ಟಿಯಾಲ ನಗರ ಮಾತ್ರವಲ್ಲದೆ, ಸಂಪೂರ್ಣ ಪಂಜಾಬ್ ಮತ್ತು ದೇಶದಾದ್ಯಂತದಿಂದ ಭಕ್ತರು ದರ್ಶನಕ್ಕೆ ಬರುತ್ತಾರೆ. ಕಾಳಿ ದೇವಿಯ 6 ಅಡಿ ಎತ್ತರದ ಮೂರ್ತಿಯನ್ನು ಕೋಲ್ಕತ್ತಾದಿಂದ ತರಲಾಗಿತ್ತು ಮತ್ತು ಪವಿತ್ರ ಜ್ಯೋತಿಯನ್ನು ಬಂಗಾಳದಿಂದ ತರಲಾಗಿತ್ತು, ಇದು ಇಂದಿಗೂ ನಿರಂತರವಾಗಿ ಜ್ವಲಿಸುತ್ತಿದೆ. ನವರಾತ್ರಿಯ 9 ದಿನಗಳಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿ ಬರುತ್ತಾರೆ. ದೇವಸ್ಥಾನ ಬೆಳಿಗ್ಗೆ 5 ಗಂಟೆಗೆ ತೆರೆದು, ರಾತ್ರಿ 9 ಗಂಟೆಯವರೆಗೆ ತೆರೆದಿರುತ್ತದೆ. ನವರಾತ್ರಿಯ ಸಮಯದಲ್ಲಿ 9 ದೇವಿಯರ ಪೂಜೆಯನ್ನು ವಿಶೇಷ ವಿಧಾನದಲ್ಲಿ ನೆರವೇರಿಸಲಾಗುತ್ತದೆ ಮತ್ತು ಈ ಸಮಯದಲ್ಲಿ ದೇವಸ್ಥಾನದ ಸುತ್ತಮುತ್ತ ಮೇಳವನ್ನು ಆಯೋಜಿಸಲಾಗುತ್ತದೆ. ನವರಾತ್ರಿಯಲ್ಲಿ ದೇವಾಲಯದಲ್ಲಿ ಆಡುಗಳು, ಕೋಳಿಗಳು ಮತ್ತು ಮದ್ಯವನ್ನು ತ್ಯಾಗವಾಗಿ ಅರ್ಪಿಸುತ್ತಾರೆ. ಇದಲ್ಲದೆ, ಕಡಹ ಪ್ರಸಾದ ಮತ್ತು ಸಿಹಿ ಪಾನಕವನ್ನು ದೇವಿಯ ಪಾದದಲ್ಲಿ ಅರ್ಪಿಸುತ್ತಾರೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ, ವಿಶೇಷವಾಗಿ ಹಳ್ಳಿಗಳಿಂದ, ಅಷ್ಟಮಿಯ ದಿನ ಸರದಿಯಲ್ಲಿದ್ದು ದೇವಿಯ ದರ್ಶನಕ್ಕೆ ಬರುತ್ತಾರೆ. ದೇವಾಲಯದಲ್ಲಿ ಒಂದು ಸರೋವರವೂ ಇದೆ, ಇಲ್ಲಿ ಹಿಂದಿನ ಭಕ್ತರು ಸ್ನಾನ ಮಾಡಿ ಪ್ರವೇಶಿಸುತ್ತಿದ್ದರು. ದೇವಾಲಯಕ್ಕೆ ತಲುಪಲು ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ನಡೆಯುವುದರಿಂದ 20 ನಿಮಿಷಗಳು ಅಥವಾ ರಿಕ್ಷಾ ಅಥವಾ 3 ಚಕ್ರದ ವಾಹನದಿಂದ ಕೇವಲ 10 ನಿಮಿಷಗಳಲ್ಲಿ ದೇವಸ್ಥಾನವನ್ನು ತಲುಪಬಹುದು. ದೇವಸ್ಥಾನದಲ್ಲಿ ಪ್ರತಿದಿನವೂ ಭಕ್ತರಿಗೆ ಲಂಗರ್ ವ್ಯವಸ್ಥೆಯೂ ಇದೆ. ಮಾಲ್ ರಸ್ತೆಯಲ್ಲಿ ಇರುವುದರಿಂದ ಜನರು ದೇವಸ್ಥಾನದ ಹೊರಗಡೆಯಿಂದಲೂ